ನೀರು ನೈಸರ್ಗಿಕ ಸಂಪನ್ಮೂಲ. ಇದು ಸಕಲ ಜೀವರಾಶಿಗೂ ಅತ್ಯಗತ್ಯ. ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಜನಸಂಖ್ಯೆಯಿಂದಾಗಿ ನೀರಿನ ಬೇಡಿಕೆ ಸಹ ಹೆಚ್ಚುತ್ತಿದೆ. ಇದರಿಂದಾಗಿ ಭೂಮಿಯ ಮೇಲಿನ ನೀರಿನ ಮೂಲಗಳು ಬತ್ತಿವೆ. ಹಾಗಾಗಿ ಪರ್ಯಾಯ ನೀರಿನ ಮೂಲವಾಗಿ ಅಂತರ್ಜಲವನ್ನು ಉಪಯೋಗಿಸಲಾಗುತ್ತಿದೆ. ಅಂತರ್ಜಲದ ಅತಿಯಾದ ಬಳಕೆಯಿಂದಾಗಿ ಇಂದು ಕೊಳವೆ ಬಾವಿಗಳ ಆಳ 1000 ಅಡಿಗಳನ್ನು ದಾಟಿದೆ. ಹೆಚ್ಚು ಆಳ ಕೊರೆದಂತೆಲ್ಲ ಅಂತರ್ಜಲದಲ್ಲಿನ ಫ್ಲೋರೈಡ್ ಅಂಶ ಹೆಚ್ಚಾಗುತ್ತದೆ. ಇದನ್ನು ಸೇವಿಸುವುದರಿಂದ ಅನೇಕ ತೊಂದರೆಗಳು ಉಂಟಾಗುತ್ತಿವೆ. ಈ ಫ್ಲೋರೋಸಿಸ್ ಎನ್ನುವ ಒಂದು ಲವಣಾಂಶ ಪ್ರತಿ ನೀರಿನಲ್ಲೂ ಇರ್ತದೆ, ಅದು ಮತ್ತು ನೆಲದಲ್ಲೂ ಇರ್ತದೆ. ಫ್ಲೋರೈಡ್ ಅಂಶ ಯಾವಾಗಲೂ ಸಹ 1 ಪಾರ್ಟ್ ಪರ್ ಮಿಲಿಯನ್ ಇನ್ನ ಕಮ್ಮಿ ಇರಬೇಕು ನೀರಿನಲ್ಲಿ, ಅಂತರ್ಜಲದಲ್ಲಿ 1 ಪಾರ್ಟ್ ಪರ್ ಮಿಲಿಯನ್ ಇನ್ನ ಯಾವಾಗ ಫ್ಲೋರೈಡ್ ಎಂಬ ಲವಣಾಂಶ ಹೆಚ್ಚಾಗ್ಬಿಡುತ್ತೆ, ಆವಾಗ ಈ ಫ್ಲೋರೋಸಿಸ್ ಎಂಬ ಒಂದು ರೋಗ ಕಂಡುಬರುತ್ತಿದ್ದು. ಇದಕ್ಕೆ ಮುಖ್ಯವಾಗಿ ಮೂಲಗಳು ಯಾವ್ಯಾವು ಅಂದರೆ ಅಂತರ್ಜಲ, ಅಂದರೆ ಭೂಮಿಯಿಂದ ಬರುವ ನೀರು, ಒಳಗಿಂದ ಬರುವ ನೀರು ಅಂತರ್ಜಲದಲ್ಲಿರುತ್ತೆ. ಮೂಳೆಗಳಲ್ಲಿ ಫ್ಲೋರೈಡ್ ಅಂಶ ಯಾವಾಗ ಡಿಪಾಸಿಟ್ ಆಗುತ್ತೋ ಆವಾಗ ಎಲ್ಲ ಮೂಳೆಗಳು ಅಂದರೆ ಬಾಗ್ಬಿಡ್ತವೆ. ಈಗ 40 ವರ್ಷಕ್ಕೆ 50 ವರ್ಷಕ್ಕೇ ಬೆನ್ನು ಮೂಳೆಗಳು ಬಾಗಿ ನಡೆದಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಇದನ್ನು ನಾವು ಸ್ಕೆಲೆಟಲ್ ಫ್ಲೋರೋಸಿಸ್ ಅಂತೀವಿ, ಅಂದರೆ ಮೂಳೆಗಳು ಎಫೆಕ್ಟ್ ಆಗೋದು. ಎರಡನೇದು ಡೆಂಟಲ್ ಫ್ಲೋರೋಸಿಸ್. ಡೆಂಟಲ್ ಅಂದರೆ ಈ ಫ್ಲೋರೋಸಿಸ್ ಹೋಗಿ ಹಲ್ಲುಗಳಿಗೆ ಎನಾಮೆಲ್ ಮೇಲೆ ಡಿಪಾಸಿಟ್ ಆಗಿ ಹಳದಿ ಆಗ್ಬಿಡ್ತಾವೆ ಹಲ್ಲು, ಮತ್ತು ಅಲ್ಲೆಲ್ಲ ಪ್ರಾಬ್ಲಮ್ ಶುರು ಆಗುತ್ತೆ ಹಲ್ಲಿಂದ. ಸೊ ಇದನ್ನು ಡೆಂಟಲ್ ಫ್ಲೋರೋಸಿಸ್ ಅಂತೀವಿ. ಮೂರನೇದಾಗಿ ಯಾವುದೇ ಒಂದು ಹಂತದಲ್ಲಿ ಎಲ್ಲಿ ಯಾವುದೇ ಒಂದು ಪಾರ್ಟ್ಗೂ ಫ್ಲೋರೋಸಿಸ್ಸು ಎಫೆಕ್ಟ್ ಆಗ್ಬೋದು. ಫ್ಲೋರೈಡ್ಯುಕ್ತ ನೀರು ಜಾಸ್ತಿ ಬರ್ತಾ ಇದೆ ಈ 4-5 ವರ್ಷದಿಂದ ಈಚೆಗೆ. ಅದನ್ನು ಉಪಯೋಗಿಸ್ತಾ ಇದ್ದಂಥ ಜನಸಾಮಾನ್ಯರೆಲ್ಲನೂ ಕೈಕಾಲು ನೋವು, ಮೊಣಕಾಲು ನೋವು, ಈ ನಾನಾ ಥರ ಕಾಯಿಲೆಗಳು ಆ ಥರ ಆಗ್ಬಿಟ್ಟು ಈಗ ಅವ್ರಿಗೆ ನಾನಾ ಥರ ವಿಧವಾದಂಥ ಕಾಯಿಲೆ ಬರ್ತಾ ಇದೆ. ದಿನಾ ಆಸ್ಪತ್ರೆಗೆ ಹೋಗೋದು ಬರೋದು. ಮತ್ತು ಮೊದಲಂಗೆ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆ ಕೆಲಸ ಮಾಡೋಕ್ಕಾಗಲ್ಲ ಅಂತಂದರೆ ಅದನ್ನು ನೀರು ಕುಡಿಯೋದ್ರಿಂದ ನಿಶಕ್ತಿ ಆಗ್ತೈತೆ. ಇದರಿಂದ ದುಡ್ದಿದ್ದು ಕಾಸೆಲ್ಲನೂ ಆ ಖರ್ಚು ಈ ಖರ್ಚು, ಆಸ್ಪತ್ರೆ ಸುಮ್ಮನೆ ಹಿಂಗೆ ವ್ಯಯ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂತಂದರೆ ಇದಕ್ಕೆ ಸಾಕಾಗ್ತಾ ಇದೆ. ಜೀವನ ಏನೆಲ್ಲ ಮಾಡೋಕೆ ಹೋಗೋಣ. ಈ ಸಮಸ್ಯೆಗೆ ಇರುವ ಪರಿಹಾರೋಪಾಯವೆಂದರೆ ಇದನ್ನು ತಡೆಗಟ್ಟುವ ವಿಧಾನ ಮತ್ತು ಇದನ್ನ ಯಾವ ಥರ ಇದು ಮಾಡ್ಬೋದು ಅಂದರೆ, ಮೊದಲನೇದಾಗಿ ಅಂತರ್ಜಲದಲ್ಲಿ ಇರೋ ಫ್ಲೋರೈಡ್ನ ಕಮ್ಮಿ ಮಾಡೋದು. ಫ್ಲೋರೈಡ್ ಅಂಶನ ಅದು ಡಿಫ್ಲೋರಿಡೇಷನ್ ಪ್ಲಾಂಟ್ಸ್ ಅಂತ ಎಲ್ಲ ಕಡೆ ಹಾಕಿರ್ತಾರೆ. ಅದರಲ್ಲಿ ಡಿಫ್ಲೋರಿಡೇಷನ್ ಅಂದರೆ ಫ್ಲೋರೈಡ್ ಅಂಶ ಜಾಸ್ತಿ ಇರೋ ಒಂದು ಇದನ್ನು ಕಮ್ಮಿ ಮಾಡೋ ಪ್ಲಾಂಟ್ಸ್. ಸೊ ಅದರಿಂದ ನಿಮಗೆ ಸೇಫ್ ವಾಟರ್ ಸಪ್ಲೈ ಸಿಗುತ್ತೆ. ಈ ಮನೆಗಳು ಬಿಟ್ಟು ಮಾಡ್ಕೋಬೇಕಾದ್ರೆ ಒಂದು ಫ್ಲೋರೈಡ್ ಅಂಶಗಳನ್ನು ಕಾದಾರಿಸಿದ ನೀರು ಮಾಡಿ ಕುಡಿಬೋದು, ದಟ್ಸ್ ಒನ್. ಸೆಕೆಂಡು, ಸಿಟ್ರಸ್ ಫ್ರೂಟ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಈ ಫ್ಲೋರೋಸಿಸ್ ಎಫೆಕ್ಟ್ಸ್ನ ಕಮ್ಮಿ ಮಾಡ್ಬೋದು. ಬಟ್ ಸೊಲ್ಯೂಷನ್ ಇದಕ್ಕೆ ಫ್ಲೋರೈಡ್ ಇರೋ ಕಡೆ ಅಂತರ್ಜಲದಲ್ಲಿ ಡಿಫ್ಲೋರಿಡೇಷನ್ ಆಗಲೇಬೇಕು, ಫ್ಲೋರೈಡ್ ಅಂಶ ಕಮ್ಮಿ ಮಾಡಬೇಕು. ಇವೆಲ್ಲವೂ ಸುಧಾರಣಾ ಕ್ರಮಗಳಾದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರವೆಂದರೆ ಫ್ಲೋರೈಡ್ ಅಂಶ ಕಡಿಮೆ ಇರುವ ನೀರನ್ನು ಸೇವಿಸುವುದು. ನೀರಿನಲ್ಲಿ ಫ್ಲೋರೈಡ್ ಅಂಶ ಕಡಿಮೆಗೊಳಿಸಲು ಇರುವ ಮಾರ್ಗವೆಂದರೆ ಅಂತರ್ಜಲದ ಮಟ್ಟವನ್ನು ಹೆಚ್ಚಿಸುವುದು ಮತ್ತು ನೀರಿನ ಸಂರಕ್ಷಣೆ ಮಾಡುವುದು.